ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಟಿ ದಸರಹಳ್ಳಿಯಲ್ಲಿ ನವ ಕರ್ನಾಟಕ ಮಾನವ ಹಕ್ಕುಗಳ ಮತ್ತು ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಮಿತಿಯ 3ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ. ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಅರಿವು ನೆರವು ವಿಚಾರ ಸಂಕಿರಣ ಆಯೋಜಿಸಿದ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದ ಮಾಜಿ ಬಿಬಿಎಂಪಿ ಸದಸ್ಯರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಟಿ ನಾಗಭೂಷಣ್. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ರಾಜರತ್ನ ಪ್ರಶಸ್ತಿ ಪ್ರದಾನ. ಹೌದು, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಟಿ ದಾಸರಹಳ್ಳಿಯಲ್ಲಿ ನವ ಕರ್ನಾಟಕ ಮಾನವನ ಹಕ್ಕುಗಳ ಮತ್ತು ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಮಿತಿಯ ವತಿಯಿಂದ 3ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಮಾನವನ ಹಕ್ಕುಗಳ ರಕ್ಷಣೆ ಅರಿವು ನೆರವು ವಿಚಾರಣಾ ಸಂಕಿರಣ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು. ನಾಡಿನ ಸಂಘಟನೆಗಳ ಮುಖ್ಯಸ್ಥರು, ಗಣ್ಯರಿಗೆ, ವಿವಿಧ ಕ್ಷೇತ್ರದ ಸಾಧಕರುಗಳಿಗೆ ರಾಜರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ನನ್ನ ಅಕ್ಕ ತಂಗಿಯರು ಕೂಡ ಈ ವೇದಿಕೆ ಮೇಲೆ, ಯಾಕೆಂದರೆ ಮಾನವ ಹಕ್ಕು ಅಂದ ತಕ್ಷಣ ತಮ್ಮೆಲ್ಲರಿಗೂ ಗೊತ್ತಿರುತ್ತದೆ. ಯಾಕೆಂತಂದರೆ ಇವತ್ತೇನಾದರೂ ನಾವು ಮಾನವ ಹಕ್ಕುಗಳು ಕೇಳೋದಕ್ಕಿಂತ ಮುಂಚೆ ನಾವು ಅಂಬೇಡ್ಕರನ್ನ ಜ್ಞಾಪಕ ಮಾಡ್ಕೋಬೇಕು. ಅಂಬೇಡ್ಕರ್ ಅವರ ಒಂದು ಸಂವಿಧಾನ, ಅಂಬೇಡ್ಕರ್ ಅವರ ಒಂದು ಏನು ನಡೆನುಡಿ ಯಾವ ರೀತಿ ನಮಗೆ ತೋರಿಸ್ಕೊಟ್ರು ಅನ್ನೋದನ್ನ ಭಾಳ ಇಂಪಾರ್ಟೆಂಟ್ ಇದೆ. ಯಾಕೆಂತಂದರೆ ನಮ್ಗೆ ಹಕ್ಕು ಅಂತ ಬರಬೇಕು ಅಂತಂದರೆ ಕಾರಣವೇ ನಮ್ಮ ಸಂವಿಧಾನ ಬರೆದಂಥ ವ್ಯಕ್ತಿ ಅಂತಂದರೆ ನಮ್ಮ ಅಂಬೇಡ್ಕರ್. ಯಾವುದೇ ಕಾರಣಕ್ಕಾಗ್ಬೋದು. ಇವತ್ತೇನಾದರೂ ನಾನು ಇಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಅಂಬೇಡ್ಕರ್ ಅವರೇ ಕಾರಣ, ನಾವು ಸಂವಿಧಾನ ಕಾರಣ. ಯಾಕೆಂತಂದರೆ ಏನು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಅನ್ನುವಂಥ ಒಂದು ಇದನ್ನು ತಗೊಂಬಂದ್ರಲ್ಲ, ಸಂವಿಧಾನವನ್ನು ಬರೆದಲ್ಲ. 1952 1952ನೇ ಇಸ್ವಿಗೆ ಜಾರಿಗೆ ಬಂದದ್ದು. 1947ನೇ ಇಸ್ವಿಲಿ ನಮಗೆ ಸ್ವತಂತ್ರ ಬಂದಿದ್ದು. 1952ನೇ ಇಸ್ವಿಲಿ ನಮಗೆ ಸಂವಿಧಾನ ಕೊಟ್ಟಂಥ ವ್ಯಕ್ತಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರನ್ನ ಬೆಳಿಗ್ಗೆ ಎದ್ದು ಯಾವ ರೀತಿ ನಾವು ಪಡ್ಕೊಬೇಕು, ಅದರಿಂದ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಒಂದು ಸ್ವತಂತ್ರವಾಗಿ ಬದುಕೋದಕ್ಕೆ ಒಂದು ದಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡ್ತಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಾವು ಏನು ಒಂದು ಮಾನವ ಹಕ್ಕುಗಳಂದ್ರೆ ಏನು, ನಮಗೆ ಸಿಗುವಂತಹ ಮೂಲಭೂತ ಹಕ್ಕುಗಳು ಹಾಗೂ ನಮ್ಮ ಒಂದು ಸ್ವಾತಂತ್ರ್ಯ, ಶಿಕ್ಷಣ, ಹಾಗೆ ಸರಿ ಸಮಾನವಾಗಿ ಬದುಕುವಂತಹ ಒಂದು ಹಕ್ಕುಗಳು, ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥದ್ದು. ಈ ಒಂದು ಬೇಕಾಗಿರೋಂತಹ ಹಕ್ಕುಗಳನ್ನ ನಾವು ಯಾವ ರೀತಿ ನಾವು ಪಡ್ಕೊಬೇಕು ಅನ್ನೋದು ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇವತ್ತು ಒಂದು ಪೊಲೀಸ್ ಠಾಣೆಗೆ ಹೋಗ್ತೀವಿ, ಪೊಲೀಸ್ ಠಾಣೆಗೆ ಹೋದಾಗ ನಾವು ಧೈರ್ಯವಾಗಿ ಅಲ್ಲಿ ಮಾತಾಡೋದಕ್ಕೂ ಹಿಂಜರಿತೀವಿ. ಏಕೆಂದ್ರೆ ನಮಗೆ ಆ ಒಂದು ಕಾನೂನು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಂಥ ಒಂದು ಅರಿವು ನಮ್ಮಲ್ಲಿ ಇರಲ್ಲ. ಅಲ್ಲಿ ಹೋಗ್ತೀವಿ, ಏನೋ ಒಂದು ಮಾತಾಡ್ತೀವಿ, ಕೊನೆಗೆ ಆಗ್ಲಿಲ್ಲ ಅಂದ್ರೆ ನಾವು ಒಂದು ಕೇಸ್ಗಳು ಹಾಕ್ಸ್ಕೊಂಡು ಹೊರಗಡೆ ಬರ್ತೀವಿ, ಇಲ್ಲ ಅಲ್ಲಿ ಏನೋ ಒಂದು ಗಲಾಟೆ ಮಾಡ್ಕೊಂಡು ಬರ್ತೀವಿ. ಇವತ್ತು ಒಂದು ವಿಚಾರವಾಗಿ ನಾವು ಎಲ್ಲೇ ಹೋದ್ರೂ ಆ ವಿಚಾರ ಏನು ಅನ್ನೋದ್ರ ಬಗ್ಗೆ ನಾವು ಅರಿವನ್ನ ಅಂದ್ರೆ ಕಾನೂನು ರೀತಿಯಲ್ಲಿ ನಾವು ಅರ್ಥಕೊಬೇಕಾಗುತ್ತೆ. ಆ ಕಾನೂನು ರೀತಿ ಅರ್ಥಕೊಂಡಾಗ ಮಾತ್ರ ನಾವು ಎಲ್ಲೇ ಹೋದ್ರೂ ಧೈರ್ಯದಿಂದ ಮಾತನಾಡ್ಬೋದು, ಧೈರ್ಯದಿಂದ ನಮ್ಮ ಹಕ್ಕುಗಳನ್ನ ನಾವು ಪ್ರಶ್ನೆ ಮಾಡ್ಬೋದು, ಅದನ್ನ ಪಡ್ಕೊಬೋದು. ಈ ಒಂದು ಕೆಲಸಗಳನ್ನ ನಾವು ಪ್ರತಿಯೊಬ್ಬರು ತಿಳ್ಕೊಬೇಕಾಗುತ್ತೆ. ದಾಸರಿ ಕ್ಷೇತ್ರದ ಮಾಜಿ ಕಾರ್ಪೊರೇಟರ್ ನಾಡಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮತ್ತು ಅಧ್ಯಕ್ಷರಾದಂತಹ ಸೂರ್ಯಕಾಂತ್ ಪಾಟೀಲ್ ಅವರು ಸಹ ರಾಜರತ್ನ ಪ್ರಶಸ್ತಿ ಗೌರವ ನೀಡಿ ಎಲ್ಲ ಗಣ್ಯಾತಿಗಳು ಗೌರವ ನೀಡಬೇಕಾಯಿತು ಕೋರ್ತೇನೆ. ಹಿಂದೇನು ಒಳ್ಳೆ ಓಡಾಡ್ಬಾರ್ದಂಗೆಲ್ಲ
ಅಡ್ಡ ಬಂದರೆ ಇದಾಗುತ್ತೆ ಸಮಸ್ಯೆ. ಹೌದು. ಧನ್ಯವಾದಗಳು. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.